ನೋಂದಣಿ ಮಾಡಿಕೊಂಡಿದ್ರು. ಅಂದರೆ 993.51 ಕ್ವಿಂಟಾಲ್ಗಳಷ್ಟು ತಮ್ಮ ರಾಗಿ ಕೇಂದ್ರದಲ್ಲಿ ನಾವು ರಾಗಿಯನ್ನು ಕೊಡ್ತೇವೆ ಅಂತೇಳಿ ನೋಂದಣಿ ಮಾಡಿಕೊಂಡಿದ್ರು. ಇದುವರೆಗೂ ನಮ್ಮ ರಾಗಿ ಕೇಂದ್ರಗಳಲ್ಲಿ ಸ್ವೀಕೃತಿಯಾಗಿರುವಂಥ ದಾಸ್ತಾನು ಅಂತ ಹೇಳಿದ್ರೆ 5330 ಜನ ರೈತರಿಗೆ 768 ಕ್ವಿಂಟಾಲ್ಗಳಷ್ಟು ನಮ್ಮ ರಾಗಿ ಕೇಂದ್ರಗಳಲ್ಲಿ ನಮ್ಮ ಪ್ರೊಕ್ಯೂರ್ಮೆಂಟ್ ಆಗಿರುತ್ತೆ. ಅಂದರೆ ಇದು 3299 ಲಕ್ಷಗಳಷ್ಟು, ಅಂದರೆ ಇನ್ ಟರ್ಮ್ಸ್ ಆಫ್ ರುಪೀಸ್ ಇವುಗಳನ್ನು ನಾವು ರೈತರ ಅವರ ಅಕೌಂಟ್ಗಳಿಗೆ ಟ್ರಾನ್ಸ್ಫರ್ ಮಾಡಲಾಗಿರುತ್ತದೆ. ಇಷ್ಟೇ ಏನು ನೀವು MSP ಘೋಷಣೆ ಮಾಡ್ತಾ ಇದ್ದೀರಿ. ಇವತ್ತು ರಾಗಿಗೆ 4800 ಚಿಲ್ಲರೆ ಬೆಲೆ ಘೋಷಣೆ ಮಾಡಿದ್ದೀರಿ. ಆದರೆ ಇವತ್ತು ರಾಗಿ ಬೆಳೆಯೋಕ್ಕೆ ಆಗ್ತಾ ಇಲ್ಲ. ಅಂಥ ಪರಿಸ್ಥಿತಿಯಲ್ಲಿ ನೀವು ಘೋಷಣೆ ಮಾಡಿರೋ ಇದಕ್ಕೆ ನಾವು ಉತ್ಪಾದನೆ ಮಾಡಿ ಆಗದೇ ಇರುವಂಥ ಕಷ್ಟ ರೈತರದಾಗಿದೆ. ಅದರಿಂದ ಏನು MSP ಸ್ವಾಮಿನಾಥನ್ ವರದಿ ಪ್ರಕಾರ MSP ಘೋಷಣೆ ಮಾಡಬೇಕು. ಬೆಂಬಲವಾಗಿ ಅದಕ್ಕೆ ಪೂರಕವಾಗಿ 2,000 ರೂಪಾಯಿ 6,000 ರೂಪಾಯಿಗಳನ್ನ ಕೇಂದ್ರ ಸರ್ಕಾರದಿಂದ ಘೋಷಣೆ ಮಾಡಿದರು. ಅನೇಕ ಜನ ರೈತರು ಅದನ್ನು ಸದುಪಯೋಗ ಮಾಡಿಕೊಂಡು ಸುಸಜ್ಜಿತವಾಗಿ ವ್ಯವಸಾಯ ಮಾಡಲಿಕ್ಕೆ ಪೂರಕ ಆಗಿತ್ತು. ಇವತ್ತು ಅವರು ಬೆಳೆದಂಥ ಬೆಳೆಗಳಿಗೆ ಬೆಂಬಲ ಬೆಲೆ ಘೋಷಿಸೋದ್ರ ಮೂಲಕ ರೈತರ ಶಕ್ತಿಯನ್ನು ಮತ್ತು ರೈತ ವೃತ್ತಿಯಲ್ಲಿ ಕೃಷಿ ವೃತ್ತಿಯಲ್ಲಿ ಆಸಕ್ತಿಯನ್ನು ಹೆಚ್ಚಿಸ್ತಕ್ಕಂಥದ್ದು ಇದರಿಂದಾಗಿ ಕಾಣಬಹುದಾಗಿದೆ. ರಾಗಿ, ಅವರೆ, ತೊಗರಿ, ಜೋಳ, ಭತ್ತ ಇಂಥದ್ದೆಲ್ಲ ಸರ್ಕಾರಕ್ಕೆ ಕೊಟ್ಟರೆ ನಮಗೆ ಸರಿಯಾದ ರೀತಿಯಲ್ಲಿ ಅನುಕೂಲ ಆಗುತ್ತದೆ. ಮಧ್ಯವರ್ತಿಗಳಿಗೆ ಕೊಟ್ಟರೆ ನಮ್ಮ ಬೆಲೆ ನಮಗೆ ಸಿಗೋದಿಲ್ಲ ಅಂತ ದಯವಿಟ್ಟು ಎಲ್ಲರೂ ಸರ್ಕಾರದ ಇದಕ್ಕೆ ಕೊಡಿ ಅಂತ ನಾನು ಮನವಿ ಮಾಡ್ಕೊಳ್ತಾ ಇದ್ದೀನಿ. ಕೇಂದ್ರ ಸರ್ಕಾರದಿಂದ ಕನಿಷ್ಠ ಬೆಂಬಲವನ್ನು ನಿಗದಿಪಡಿಸೋದ್ರಿಂದ ಎಲ್ಲ ತುಂಬ ಸಂತೋಷ ಆಗುತ್ತಿದೆ ಸರ್. ಅಂತ ಕೆಲಸ ಮಾಡಿದರೆ ಅದು ಬಡವರಿಗೆ, ಈಗ ರೇಷನ್ ಹಾಕೋ ಟೈಮಲ್ಲಿ ಬಡವರಿಗೆ 10 kg 5 kg ರಾಗಿನೂ ಹಾಕ್ತಾ ಇದ್ದಾರೆ. ತುಂಬ ಎಲ್ರಿಗೂ ಅನುಕೂಲ ಆಗುತ್ತೆ. ಎಲ್ಲರಿಗೂ ರಾಗಿ ಸಿಕ್ಕಂಥ ಕೆಲಸನೂ ಆಗ್ತಾ ಇದೆ. ನಮಗೂ ತುಂಬ ಅನುಕೂಲನೂ ಆಗ್ತದೆ, ರೈತರಿಗೂ ಒಳ್ಳೆ ಅನುಕೂಲ ಆಗುತ್ತೆ. ಯಾಕಂದರೆ ರಾಗಿ ನಾವು ಬೆಳೆದು ಸರ್ಕಾರ ಮತ್ತು ಇವ್ರಿಗೆ ಹಾಕೋದ್ರಿಂದ, ನಾವು ಸರ್ಕಾರಕ್ಕೆ ಕೊಡೋದ್ರಿಂದ ಅದು ಎಲ್ಲ ಜನಕ್ಕೂ ಸೇರುತ್ತೆ. ದಯವಿಟ್ಟು ಎಲ್ಲರೂ ರೈತರು ಎಚ್ಚೆತ್ಕೊಂಡು ಸರ್ಕಾರ ಬೆಂಬಲ ಬೆಲೆ ಕೊಡ್ತಾ ಇದೆ. ಎಲ್ಲರೂ ದಯವಿಟ್ಟು ಅದಕ್ಕೆ ಸ್ಪಂದಿಸಿದರೆ ತುಂಬ ಅನುಕೂಲ ಆಗೋಂಥ ಕೆಲಸ ಆಗ್ತದೆ ಅಂತೇಳಿ